ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ಎಲ್ಲರೂ ನಮ್ಮ ಚಾನಲ್ಗೆ ಹೋಗಿ ಆ ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ಹಲವು ಪಾಠಗಳ ವಿಡಿಯೋಗಳು ಸಹ ನನ್ನ ಚಾನಲಲ್ಲಿ ದೊರೆಯುತ್ತವೆ. ನಿಮ್ಮ ಸ್ನೇಹಿತರೊಂದಿಗೆ ಈ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಅಧ್ಯಯನ ಮಾಡೋಣ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನಪ್ಪ ಅಂದರೆ, ಯಾವ ಸಂತಾನೋತ್ಪತ್ತಿಯಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿದ್ದರೆ ಅದನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಉದಾಹರಣೆ ಹೈಡ್ರಾ, ಕಬ್ಬು, ದ್ರಾಕ್ಷಿ ಮತ್ತು ಇತ್ಯಾದಿ. ಅಂದರೆ ಏನಿಲ್ಲ, ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಯಾವುದೇ ಒಂದು ಹೊಸ ಪೀಳಿಗೆಗಳು, ಅಂದರೆ ಯಾವುದೇ ಒಂದು ಜೀವಿಯಾಗಲಿ ಯಾವುದೇ ಒಂದು ಸಸ್ಯವಾಗಲಿ ಒಂದು ಹೊಸ ಜನ್ಮವನ್ನು ಪಡೆದುಕೊಳ್ಳೋದು ಯಾವ ರೀತಿಯಾಗಿ ಅಂತಂದರೆ, ಕೇವಲ ಒಂದೇ ಒಂದು ಜೀವಿಯಿಂದ ಏನಾಗಿರ್ತಾವೆ ಜನ್ಮವನ್ನು ಪಡೆದಿರ್ತಾವೆ. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ, ಇಲ್ಲಿ ಯಾವ ಒಂದು ಸಂತಾನೋತ್ಪತ್ತಿಯಲ್ಲಿ ಹೊಸ ಒಂದು ಪೀಳಿಗೆಗಳು ಕೇವಲ ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾಗಿರ್ತಾವೆ ಅದಕ್ಕೆ ಅವರು ಅಲೈಂಗಿಕ ಸಂತಾನೋತ್ಪತ್ತಿ ಅಂತೇಳಿ ಹೆಸರನ್ನು ಇಡ್ತಾರೆ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ನೋಡೋದಾದರೆ ಇದರಲ್ಲಿ ಮುಖ್ಯವಾಗಿ 6 ವಿಧಾನಗಳನ್ನು ನಾವು ನೋಡ್ತೀವಿ. ಮೊದಲನೇದು ವಿದಳನ, ಎರಡನೇದು ತುಂಡರಿಕೆ, ಮೂರನೇದು ಪುನರುತ್ಪಾದನೆ, ನಾಲ್ಕನೇದು ಮೊಗ್ಗುವಿಕೆ, ಐದನೇದು ಕಾಯಜ ಸಂತಾನೋತ್ಪತ್ತಿ ಮತ್ತು ಆರನೇದು ಬೀಜಕಗಳ ಉತ್ಪಾದನೆ. ಹಾಗಿದ್ದರೆ ಈ ಒಂದು ತರಗತಿ ನಾವು ಏನು ಮಾಡೋಣ, ಒಂದೊಂದೇ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಿದ್ರೆ ಶುರು ಮಾಡೋಣ. ಮೊದಲನೇದು ಯಾವುದು? ವಿದಳನ. ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಗಳು 2 ಸಮಭಾಗಗಳಾಗಿ ವಿಭಜನೆಗೊಂಡು ಹೊಸ ಜೀವಿಗಳಾಗಿ ಸೃಷ್ಟಿಯಾಗುವ ಪ್ರಕ್ರಿಯೆಗೆ ವಿದಳನ ಎನ್ನುವರು. ಅಂದ್ರೇನು, ಇಲ್ಲಿ ಕೋಶ ವಿಭಜನೆಯ ಸಮಯದಲ್ಲಿ ಅಂದ್ರೇನು, ಜೀವಕೋಶಗಳು ಏಕಕೋಶ ಜೀವಿಗಳಲ್ಲಿ ವಿಭಜನೆ ಆಗುವಂಥ ಸಮಯದಲ್ಲಿ ಏನಾಗ್ತಾವು, ಜೀವಿ ಏನಾಗುತ್ತೆ ಅಂದರೆ 2 ಸಮಭಾಗಗಳಾಗಿ ಅಂದರೆ 2 ತುಂಡುಗಳಾಗಿ ಏನಾಗ್ತಾವು ವಿಭಜನೆ ಹೊಂದುತ್ತಾವೆ, ಅಂದರೆ ದೇಹದಿಂದ ಬೇರ್ಪಡಿಸ್ತಾವು. ಆವಾಗ ಏನಪ್ಪ ಅಂದರೆ ಬೇರ್ಪಟ್ಟ ಇನ್ನೊಂದು ಜೀವಿ ಏನು ಹೊಸ ಜೀವಿಯಾಗಿ ಏನಾಗುತ್ತದೋ ಸೃಷ್ಟಿ ಆಗುತ್ತದೆ. ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವು, ವಿದಳನೆ ಅಂತೇಳಿ ಕರಿತೀವಿ. ಉದಾಹರಣೆಗೆ ಯಾವಪ್ಪ ಅಂತಂದ್ರೆ ಬಹುತೇಕ ಬ್ಯಾಕ್ಟೀರಿಯಾಗಳು ಮತ್ತು ಏಕಕೋಶ ಜೀವಿಗಳು ಈ ಒಂದು ವಿದಳನಕ್ಕೆ ಉದಾಹರಣೆಗಳಾಗಿರ್ತವೆ. ಅದೇ ರೀತಿಯಾಗಿ ಅಮೀಬಾಗಳಂಥ ಜೀವಿಗಳಲ್ಲಿ ಕೋಶ ವಿಭಜನೆಯು ಯಾವುದೇ ಸಮತಲದಲ್ಲಿ ಉಂಟಾಗಬಹುದು. ಇಲ್ಲಿ ಕೆಳಗಡೆ ಚಿತ್ರವನ್ನು ನೋಡಬಹುದು ನೀವು. ಏಕಕೋಶ ಜೀವಿ ಯಾವುದು, ಉದಾಹರಣೆಗೆ ಅಮೀಬಾವನ್ನು ತೋರಿಸಿದ್ದಾರೆ. ಆ ಅಮೀಬಾ ಏನು ಅದರಲ್ಲಿರುವಂಥ ಕೋಶ ಏನಾಗತ್ತೈತಿ ವಿಭಜನೆಯನ್ನು ಹೊಂದತೈತಿ. ವಿಭಜನೆ ಹೊಂದಿ ಏನಪ್ಪ ಅಂತಂದರೆ 2 ಸಮಭಾಗಗಳಾಗಿ ತುಂಡುಗಳಾಗಿ ವಿಭಜನೆಯನ್ನು ಹೊಂದಿ ಅಲ್ಲಿ 2 ಹೊಸ ಜೀವಿಗಳು ಏನಾಗತ್ತವ ಸೃಷ್ಟಿಯಾಗತ್ತವ. ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೇವೆ ನಾವು, ವಿದಳನ ಅಂಥೇಳಿ ಕರಿತೈತಿ. ಅರ್ಥ ಆಯ್ತಾ? ಹಂಗಿದ್ರೆ ಈಗ ನಾವು ತುಂಡರಿಕೆ ಬಗ್ಗೆ ಅಧ್ಯಯನ ಮಾಡೋಣ. ಕೆಲವು ಜೀವಿಗಳು ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುವ ಕ್ರಿಯೆಯನ್ನು ತುಂಡರಿಕೆ ಎನ್ನುವರು. ಈ ಒಂದು ಹೆಸರೇ ಸೂಚಿಸುವಂತೆ ತುಂಡರಿಕೆ ಅಂದ್ರೇನು, ತುಂಡಾಗುವುದು. ಅಂದರೆ ಕೆಲವು ಜೀವಿಗಳು ಏನಾಗ್ತಾವು ತಮ್ಮ ಬೆಳವಣಿಗೆಯನ್ನು ಹೊಂದಿದ ನಂತರ ಏನಾಗ್ತಾವು ಸಣ್ಣ ಸಣ್ಣ ತುಂಡುಗಳಾಗಿ, ಚಿತ್ರಗಳಲ್ಲಿ ತೋರಿಸಿದಂತೆ ಏನು ಕೆಲವು ಜೀವಿಗಳು ತಮ್ಮ ಬೆಳವಣಿಗೆಯನ್ನು ಹೊಂದಿದ ನಂತರ ಏನಾಗ್ತಾವು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಅಂದ್ರೇನು, ದೇಹದಿಂದ ಬೇರ್ಪಡೋದು ಅಂದರೆ ತುಂಡಾಗುವುದು. ತುಂಡಾಗಿ ಏನಾಗ್ತಾವಪ್ಪ ಅಂತಂದರೆ ಹೊಸ ಒಂದು ಜೀವಿಗಳಾಗಿ ಮತ್ತೆ ಏನಾಗ್ತಾವು ಹುಟ್ಟುತ್ತಾವು. ಅದಕ್ಕೆ ಏನಂತ ಕರಿತೀವಿ ನಾವು, ತುಂಡರಿಕೆ ಅಂತೇಳಿ ಕರಿತೀರಿ. ಅದಕ್ಕೆ ಮುಖ್ಯವಾಗಿ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಸ್ಪೈರೋಗ್ಯಾರ ಅಂತ ಕರಿತೀವಿ. ಇದು ಈ ಒಂದು ಸ್ಪೈರೋಗ್ಯಾರ ತುಂಡರಿಕೆಗೆ ಒಂದು ಉದಾಹರಣೆಯಾಗಿದೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ಪುನರುತ್ಪಾದನೆ. ಜೀವಿಯು ಯಾವುದೇ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುವ ಕ್ರಿಯೆಗೆ ಪುನರುತ್ಪಾದನೆ ಎನ್ನುವರು. ಇಲ್ಲಿ ಹೆಸರೇ ಸೂಚಿಸುವಂತೆ ಪುನರುತ್ಪಾದನೆ ಅಂದ್ರೇನೆ ಮರು ಉತ್ಪಾದನೆ ಆಗುವುದು. ಅಂದ್ರೇನು, ಯಾವುದೇ ಒಂದು ಜೀವಿ ಏನಾಗುತ್ತದೆ ಅಂದರೆ ಏನೋ ಒಂದು ಕಾರಣದಿಂದಾಗಿ ತುಂಡಾಗಿ ಹೋದರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಚೂರಾಗಿ ಮುರಿದು ಹೋದಂತಹ ಭಾಗದಿಂದ ಏನಾಗುವುದು ಪ್ರತ್ಯೇಕ ಜೀವಿಯಾಗಿ ಇನ್ನೊಂದು ಏನಾಗುತ್ತದೋ ಬೆಳವಣಿಗೆಯನ್ನು ಹೊಂದುತ್ತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು, ಪುನರುತ್ಪಾದನೆ ಅಂತೇಳಿ ಕರಿತೀವಿ. ಉದಾಹರಣೆ ಯಾವಪ್ಪ ಅಂತಂದ್ರೆ ಹೈಡ್ರಾ ಮತ್ತು ಪ್ಲೆನೇರಿಯಾಗಳಂತಹ ಸರಳ ಜೀವಿಗಳು. ಈ ಜೀವಿಗಳು ಏನಾಗ್ತಾವು ಯಾವುದೇ ಒಂದು ಕಾರಣದಿಂದ ಏನಾಗ್ತಾವು ತುಂಡಾದ ನಂತರ ಏನಾಗ್ತಾವು ಅನೇಕ ಚೂರುಗಳಾಗಿ ಮುರಿದು ಹೋಗ್ತಾವು. ಇಂಥ ಅನೇಕ ಚೂರುಗಳು ಅವು ತುಂಡಾದಂಥ ಭಾಗಗಳು ಏನಾಗ್ತಾವು ಮತ್ತೆ ಹೊಸ ಪ್ರತ್ಯೇಕ ಜೀವಿಗಳಾಗಿ ಏನಾಗ್ತಾವು ಬೆಳವಣಿಗೆ ಹೊಂತಾವು. ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅವರು, ಪುನರುತ್ಪಾದನೆ. ಹಂಗಿದ್ರೆ ಇದಕ್ಕೆ ಉದಾಹರಣೆಗಳು ಯಾವಿದ್ರು, ಹೈಡ್ರಾ ಮತ್ತು ಪ್ಲೆನೇರಿಯಾ ಅಂತೇಳಿ ಅವರಿಲ್ಲೇ ಹೇಳ್ತಾರೆ. ಹೌದಾ? ಅರ್ಥ ಆಯ್ತಾ? ಪುನರುತ್ಪಾದನೆ ಅಂದರೆ ಏನಂತ. ಮೊಗ್ಗುವಿಕೆ. ಕೆಲವು ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆದು ಈ ಮೊಗ್ಗು ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗಿ ಬೆಳೆಯುವ
ಪ್ರಕ್ರಿಯೆಯನ್ನು ಮೊಗ್ಗುವಿಕೆ ಎನ್ನುವರು. ಇಲ್ಲಿ ಏನಪ್ಪ ಅಂತಂದ್ರೆ ಕೆಲವು ಜೀವಿಗಳು ಅಂತಂದರೆ ಇಲ್ಲಿ ಉದಾಹರಣೆಗೆ ಹೈಡ್ರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೋಶ ವಿಭಜನೆಯ ಸಮಯದಲ್ಲಿ ಏನಾಗುತ್ತೆ, ಒಂದು ಮೊಗ್ಗು ಏನಾಗುತ್ತೆ ಬಾಹ್ಯ ವೃದ್ಧಿಯಾಗಿ, ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡಿದಂತೆ ಇಲ್ಲಿ ಒಂದು ತಾಯಿ ದೇಹದಿಂದ ಏನಪ್ಪ ಅಂದ್ರೆ ಒಂದು ಮೊಗ್ಗು ಉತ್ಪತ್ತಿ ಆಗುತ್ತದೆ. ಅದು ಏನಾಗುತ್ತೆ ಅಂದ್ರೆ ಮೊಗ್ಗು ಮಾತೃ ದೇಹದಿಂದ ಏನಾಗುತ್ತಪ್ಪ ಅಂದ್ರೆ ಬೆಳವಣಿಗೆ ಸಂಪೂರ್ಣವಾಗಿ ಬೆಳವಣಿಗೆಯನ್ನು ಹೊಂದಿದ ನಂತರ ಏನಾಗುತ್ತದು ಆ ಒಂದು ತಾಯಿ ದೇಹದಿಂದ ಬೇರ್ಪಟ್ಟು ಏನಾಗುತ್ತೆ ಸ್ವತಂತ್ರವಾಗಿ, ಅಂದರೆ ತನ್ನಷ್ಟಕ್ಕೆ ತಾನೇ ಏನು ಸ್ವತಂತ್ರವಾಗಿ ಜೀವಿಯಾಗಿ ಬೆಳೆಯುವ ಪ್ರಕ್ರಿಯೆಯನ್ನು, ಅಂದ್ರೇನು ತನ್ನನ್ನು ತಾನೋದೇನು ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಬೆಳವಣಿಗೆ ಹೊಂದಿದ ನಂತರ ತಾಯಿಯ ದೇಹದಿಂದ ಬೇರ್ಪಡ್ತೈತಿ. ಬೇರ್ಪಟ್ಟು ಏನೋ ಒಂದು ಹೊಸ ಜೀವಿಯಾಗಿ ಏನಾಗ್ತದೆ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತೈತಿ. ಅದಕ್ಕಿಲ್ಲ ಏನಂತ ಕರಿತೀವಿ ನಾವು, ಇದಕ್ಕೆ ಮೊಗ್ಗುವಿಕೆ ಅಂತೇಳಿ ಹೇಳ್ತೀವಿ. ಹಂಗಿದ್ರಲ್ಲಿ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಹೈಡ್ರಾ. ಇದು ಏನು ಮೊಗ್ಗುವಿಕೆಯಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಯಾವುದು, ಇಲ್ಲಿ ಬಾಹ್ಯವೃದ್ಧಿಯಾಗಿ ಬೆಳೆದು ಮೊಗ್ಗು ಮಾತೃದೇಹದಿಂದ ಬೇರ್ಪಟ್ಟು ಏನಾಗುತ್ತೆ ಸ್ವತಂತ್ರ ಜೀವಿಯಾಗಿ ಬೆಳಿತೈತಿ. ಹಾಗಿದ್ದರೆ ಕಾಯಜ ಸಂತಾನೋತ್ಪತ್ತಿ ಎಂದರೇನು ನೋಡ್ರಿ. ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು, ಕಾಂಡ ಮತ್ತು ಎಲೆಗಳಂಥ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ಕಾಯಜ ಸಂತಾನೋತ್ಪತ್ತಿ ಎನ್ನುವರು. ಅಂದ್ರೇನು ಸೂಕ್ತ ಪರಿಸ್ಥಿತಿಯಲ್ಲಿ ಯಾವುದೋ ಅನೇಕ ಸಸ್ಯಗಳ ಬೇರು, ಕಾಂಡ ಮತ್ತು ಎಲೆಗಳಂಥ ಭಾಗಗಳು, ಅಂದ್ರೇನು ಯಾವೊಂದು ಬೇರುಗಳ ಸಹಾಯದಿಂದ ಆಗಿರ್ಬೋದು, ಕಾಂಡಗಳ ಸಹಾಯದಿಂದ ಆಗಿರ್ಬೋದು, ಅಥವಾ ಎಲೆಗಳಂತಹ ಭಾಗಗಳ ಏನಾಗಿರ್ಬೋದು ಸಸ್ಯದ ಭಾಗಗಳಾಗಿರ್ಬೋದು, ಇವು ಏನು ಒಂದು ಹೊಸ ಸಸ್ಯಗಳಾಗಿ ಏನಾಗ್ತಾವು ಬೆಳಿತಾವು. ಆ ಒಂದು ಕ್ರಿಯೆಗೆ ಏನಂತ ಕರಿತಾವೆ ನಾವು ಕಾಯಜ ಸಂತಾನೋತ್ಪತ್ತಿ ಅಂತೇಳಿ ಕರೀತಾರೆ. ಹೌದಾ. ಉದಾಹರಣೆ ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿ, ಬಾಳೆ, ಕಿತ್ತಳೆ ಮತ್ತು ಇನ್ನೂ ಮುಂತಾದವು. ಹೌದಾ. ನೀವು ಉದಾಹರಣೆಗೆ ಮನೆಯಲ್ಲೆಲ್ಲ ನೋಡ್ಬೋದು. ಹೌದಾ. ನೀವು ಗುಲಾಬಿ ಗಿಡಗಳನ್ನು ಅಥವಾ ದಾಸವಾಳ ಗಿಡಗಳನ್ನು ಹಚ್ಚಬೇಕಾದಾಗ ಏನು ಮಾಡ್ತೀರಿ, ಬೇರು ಸಮೇತ ಆ ಒಂದು ಗಿಡಗಳನ್ನು ಏನು ಮಾಡೋದಿಲ್ಲ, ನೀವು ಹಚ್ಚೋದಿಲ್ಲ. ಆ ಒಂದು ಕ್ರಿಯೆಗೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಸಸ್ಯದ ಕಾಂಡದ ಭಾಗವನ್ನು ಏನು ಮಾಡ್ತೀರಿ ಕತ್ತರಿಸಿ ಅದನ್ನು ಏನು ಮಾಡ್ತೀರಿ ಮಣ್ಣಿನೊಳಗಡೆ ಹೂತ ನಂತರ ಏನಾಕೈತಿ ಕೆಲವು ದಿನಗಳ ನಂತರ ಆ ಒಂದು ಕಾಂಡದ ಭಾಗ ಏನಾಗೈತಿ ಬೇರುಗಳನ್ನು ಬಿಟ್ಟು ಹೊಸ ಸಸ್ಯವಾಗಿ ಬೆಳೆಯಲು ಪ್ರಾರಂಭವಾಕೈತಿ. ಈ ಒಂದು ಕ್ರಿಯೆಗೆ ಏನಂತ ಕರಿತೇವೆ ನಾವು, ಅಥವಾ ಈ ಒಂದು ರೀತಿಯಾಗಿ ನಾವು ಬೆಳೆಯುವಂಥ ಸಸ್ಯಗಳ ವಿಧಾನಕ್ಕೆ ಏನಂತ ಕರಿತೀವಿ ಕಾಯಜ ಸಂತಾನೋತ್ಪತ್ತಿ ಅಂತೇಳಿ ಅವರಿಲ್ಲೇ ಹೆಸರನ್ನು ಕೊಡ್ತಾರೆ. ಹಂಗಿದ್ರೆ ಕಾಯಜ ಸಂತಾನೋತ್ಪತ್ತಿ ಅಂದರೆ ಏನಂತ ಅರ್ಥ ಆಯ್ತಾ. ಹಾಗಿದ್ರೆ ಮುಂದಿಂದ ನೋಡೋಣ. ಈಗ ಕಾಯಜ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡಬೇಕಾದ್ರೆ ಬ್ರಯೋಫಿಲಮು ಕೂಡ ಒಂದು ಒಳ್ಳೆಯ ಉದಾಹರಣೆ ಆಗೈತಿ. ಇಲ್ಲಿ ಏನಪ್ಪ ಅಂದರೆ ಇದೇ ರೀತಿ ಮಣ್ಣಿನ ಮೇಲೆ ಬಿದ್ದ ಬ್ರಯೋಫಿಲಮ್ ಏನಾಗುತ್ತಪ್ಪ ಅಂತಂದರೆ ಎಲೆಯ ಅಂಚಿನ ಉದ್ದಕ್ಕೂ ಏನನ್ನು ಹೊಂದಿದೆ ಅಂತಂದರೆ ಕುಳಿಗಳನ್ನು ಹೊಂದಿದೆ. ಅಂದರೆ ಕುಳಿಗಳಲ್ಲಿ ಮೊಗ್ಗುಗಳು ಏನು ಮಾಡ್ತವಪ್ಪ ಅಂದ್ರೆ ಉತ್ಪತ್ತಿ ಆಗುತ್ತವೆ ಮತ್ತು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ. ಎಲ್ಲಿ ಒಂದು ಬ್ರಯೋಫಿಲಮ್ನ ಎಲೆಯ ಅಂಚಿನ ಉದ್ದಕ್ಕೂ ಏನಿದಾವೆ ಹಂಗಿದ್ರೆ ಕುಳಿಗಳಲ್ಲಿ ಏನಾಗ್ತಾವೆ ಮೊಗ್ಗುಗಳು ಏನಾಗ್ತಾವೆ ಉತ್ಪತ್ತಿ ಆಗ್ತಾವೆ. ಆ ಉತ್ಪತ್ತಿ ಆದಂಥ ಮೊಗ್ಗುಗಳು ಏನಪ್ಪ ಅಂತಂದ್ರೆ ಒಂದು ಹೊಸ ಸಸ್ಯಗಳಾಗಿ ಬೆಳೆಯಲು ಪ್ರಾರಂಭವಾಗ್ತಾವೆ. ಆಗಲ್ಲಿ ಹೇಳಿದ್ವಿ ನಾವು. ಹೌದಾ. ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನಂತ ಹೇಳಿದ್ವಿ. ಹೌದಾ. ಎಲೆಗಳ ಸಹಾಯದಿಂದಲೂ ಸಹ ಏನು ಒಂದು ಹೊಸ ಸಸ್ಯದ ಬೆಳವಣಿಗೆಯನ್ನು ನಾವು ನೋಡ್ತೇವೆ. ಅದು ಏನಪ್ಪ ಅಂತಂದ್ರೆ ಬ್ರಯೋಫಿಲಮ್ ಅದಕ್ಕೊಂದು ಉದಾಹರಣೆ. ಅದೇ ರೀತಿಯಾಗಿ ಕೊನೆಯದಾಗಿ ಇರುವಂಥ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಯಾವುದಪ್ಪ ಅಂತಂದರೆ ಬೀಜಕಗಳ ಉತ್ಪಾದನೆ. ಕೆಲವು ವಿಶಿಷ್ಟ ಜೀವಕೋಶಗಳು ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆ ಹೊಂದುವ ಪ್ರಕ್ರಿಯೆಯನ್ನು ಬೀಜಕಗಳ ಉತ್ಪಾದನೆ ಎನ್ನುವರು. ಅಂದರೆ ಏನಂದ್ರೆ ಕೆಲವು ವಿಶಿಷ್ಟ ಜೀವಕೋಶಗಳು ಏನೋ ಅಥವಾ ಬೀಜಕಗಳಿಂದ ಹೊಸ ಜೀವಿಗಳಾಗಿ ಬೆಳವಣಿಗೆಯನ್ನು ಹೊಂದುವ ಪ್ರಕ್ರಿಯೆ ಅಂದ್ರೇನು, ಇಲ್ಲಿ ವಿಶಿಷ್ಟ ಜೀವಕೋಶಗಳು ಇರ್ತಾವೆ ಅಥವಾ ಬೀಜಕಗಳು ಇರ್ತಾವೆ. ಏನು ಮಾಡ್ತಾವೆ ಹೊಸ ಜೀವಿಗಳಾಗಿ ಏನಾಗ್ತಾವೆ ಮತ್ತು ಬೆಳವಣಿಗೆಯನ್ನು ಹೊಂದ್ತಾವೆ. ಆ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ನಾವಿಲ್ಲಿ ಬೀಜಕಗಳ ಉತ್ಪಾದನೆ ಅಂತೇಳಿ ಕರಿತೀವಿ. ಉದಾಹರಣೆ ಯಾವಪ್ಪ ಅಂತಂದ್ರೆ ರೈಜೋಪಸ್. ಇದು ಏನು ಬೀಜಕಗಳ ಉತ್ಪಾದನೆಗೆ ಉದಾಹರಣೆ ಆಗಿದೆ. ಹಾಗಿದ್ದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಏನೇನು ಅಧ್ಯಯನ ಮಾಡಿದ್ವಿ, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಅಧ್ಯಯನ ಮಾಡಿದ್ವಿ. ಅವು ಯಾವ್ಯಾವು, ವಿದಳನ ಅಂದರೇನು, ತುಂಡರಿಕೆ ಅಂದರೇನು, ಪುನರುತ್ಪಾದನೆ ಎಂದರೇನು, ಮೊಗ್ಗುವಿಕೆ ಎಂದರೇನು, ಕಾಯಜ ಸಂತಾನೋತ್ಪತ್ತಿ ಎಂದರೇನು ಮತ್ತು ಬೀಜಕಗಳ ಉತ್ಪಾದನೆ ಎಂದರೇನು, ಈ ಎಲ್ಲ ವಿಧಾನಗಳು ಯಾವ ರೀತಿಯಾಗಿ ನಡೀತಾವೆ ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹಾಗಿದ್ರೆ ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೋತೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಒಂದು ಸ್ನೇಹಿತರೊಂದಿಗೂ ಕೂಡ ಈ ಒಂದು ಪಾಠಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಜೀವಕ್ರಿಯೆಗಳ ಪಾಠದ ವಿಡಿಯೋಗಳನ್ನು ಸಂಪೂರ್ಣವಾಗಿ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಎಲ್ಲರೂ ಕೂಡ ಆ ಒಂದು ವಿಡಿಯೋಗಳನ್ನು ನಿಮ್ಮ ತರಗತಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಅದರಲ್ಲಿ ಹಾಕಿದ್ದೇನೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.